ಅನುಪುಟ, ನಿನ್ಗೋಸ್ಕರ ಇವತ್ತು ನಾನು ಏನೋ ಒಂದು ತಂದಿದ್ದೀನಿ. ಏನು? ಮೊದಲು ಕಣ್ಮುಚ್ಚು. ಓಕೆ, ಈಗ ಕಣ್ಬಿಡು. ಐ ಚಾಕ್ಲೇಟ್. ಥ್ಯಾಂಕ್ ಯು ಪಪ್ಪ. ದಟ್ಸ್ ಓಕೆ. ಪಪ್ಪ ನನ್ಗೆ ಅಲ್ಲಿ. ನಿನಗೂ ತಂದಿದ್ದೀನಿ ಇಲ್ಲಿ. ಥ್ಯಾಂಕ್ಸ್ ಪಪ್ಪ. ದಟ್ಸ್ ಓಕೆ. ವಿಕ್ರಾಂತ್ ಅವರೇ, ನನ್ನ ಲೈಫಲ್ಲಿ ಇಂಥದ್ದೊಂದು ಕ್ಷಣ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಅಷ್ಟೇ. ಮಕ್ಕಳೇ ಪರ್ಮಿಷನ್ ಕೊಟ್ಟ ಮೇಲೆ ನೀವು ಜಾಸ್ತಿ ವೆಯ್ಟ್ ಮಾಡಿಸಲ್ಲ ಅಂತ ಅನ್ಕೊಂಡಿದ್ದೆ. ಅಲ್ಲ, ಅದು ಸಾರಿ, ತಪ್ಪಾಯ್ತು. ತೇಜು ಪಪ್ಪ, ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು. ಬಾರೆ, ನಾವಿಬ್ರು ಆಟ ಆಡ್ಕೊಳ್ಳೋಣ. ಹೋಗೋಣ, ನಿಮ್ಮ ಅಪ್ಪನ ಹತ್ರ ಮಾತಾಡ್ಬೇಕು. ಅಯ್ಯೋ, ಆಮೇಲೆ ಮಾತಾಡಿ ಅಂತ ಬಾ. ಹೋಗ್ತೀಯ ಪುಟ? ಬಾನು. ಅಯ್ಯೋ, ಹುಷಾರು. ಪಲ್ಲವಿ ಅವರೇ, ಹಾ, ನಿಮ್ ಪಕ್ಕ ಕೂತ್ಕೋಬೋದಾ? ಪರ್ಮಿಷನ್ ಎಲ್ಲ ಕೇಳ್ತಿದ್ದೀರಾ? ನೀವ್ ಯಾವಾಗ ಹೇಗಿರ್ತೀರೋ ಏನೋ, ಅದಕ್ಕೆ ಮುಂಚೆನೆ ಕೇಳ್ದೆ ಅಷ್ಟೇ. ಬನ್ನಿ ಕೂತ್ಕೊಳ್ಳಿ. ವಿಕ್ರಾಂತ್ ಅವರೇ, ನಾನ್ ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ನನ್ ಮಗಳು ಏನಂತಾಳು ಅಂತ ಮನ್ಸಲ್ಲೊಂದ್ ಭಯ ಇತ್ತು. ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ ಮಗಳು ಏನಂದ್ಲು ಗೊತ್ತಾ? ಅವಳು ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾಳಂತೆ. ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಹಠ ಮಾಡಿ ನನ್ನನ್ನು ಕರ್ಕೊಂಡ್ ಬಂದಿದ್ದಾಳೆ. ಇವಾಗಾದ್ರೂ ನಿಮಗ್ ಖುಷಿನಾ? ನನಗೆ ಮುಂಚೆ ಏನೇ ನಿರ್ಧಾರ ತಗೋಬೇಕು ಅಂತ ಅಂದ್ರೂ ಇದ್ದಿದ್ ಒಂದೇ ಟೆನ್ಷನ್, ಮುಂದೆ ನನ್ನ ಜೀವನದಲ್ಲಿ ಬರೋ ವ್ಯಕ್ತಿ ಅನುನ ಒಪ್ಕೋತಾರೋ ಇಲ್ವಾ ಅಂತ. ಆದ್ರೆ ಅವಳು ನಿಮ್ಮನ್ನ ಒಪ್ಕೊಂಡಿದ್ದಾಳೆ. ಪಲ್ಲವಿ ಅವರೇ, ಈಗ್ಲಾದ್ರೂ ನಿಜ ಹೇಳಿ, ನಿಮ್ಗೆ ನನ್ ಮೇಲ್ ಫೀಲಿಂಗ್ಸ್ ಇದೆಯಾ ಇಲ್ವಾ?